ಸ್ವಾಮಿಯ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಕೂಡ ಅಂದ್ರೆ ಆರೋಪಿಗೆ ಬಿಗ್ ಡೇ. ಇಂದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಮತ್ತೆ ಕಾನೂನು ಸಮರಕ್ಕೆ ಸಜ್ಜಾಗಿದ್ದಾರೆ ಪ್ರಸನ್ನ ಕುಮಾರ್ ಮತ್ತು ಟೀಮ್. ನಟ ದರ್ಶನ್ ಅವರಿಗೆ ಜಾಮೀನು ರದ್ದತಿಯನ್ನ ಕೋರಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಈಗ ನಿರ್ಧಾರವನ್ನ ಮಾಡಿರುವಂಥದ್ದು. ಪ್ರಮುಖವಾಗಿ ಮೇಲ್ಮನವಿ ಸಲ್ಲಿಸುವುದಕ್ಕೆ ಹಿರಿಯ ವಕೀಲರಾದಂತಹ ರಘುಪತಿ ಅವರು ತಯಾರಿಯನ್ನು ನಡೆಸಿಕೊಂಡಿದ್ದಾರೆ. ಈಗಾಗಲೇ ಪೊಲೀಸರ ಪ್ರಸ್ತಾಪಕ್ಕೆ ಗೃಹ ಇಲಾಖೆ ಸಿಗ್ನಲ್ ಅನ್ನು ಕೊಟ್ಟಿದೆ. ಇಂದು ಸಂಜೆಯೊಳಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಒಂದು ಕಡೆ ಈಗಾಗಲೇ ದರ್ಶನ್ ಅವರು ಕೂಡ ಈ ಒಂದು ವಿಚಾರದಲ್ಲಿ ಕೂಗ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಏನಾದರೂ ಅಕಸ್ಮಾತ್ ಮೇಲ್ಮನವಿ ಸಲ್ಲಿಕೆ ಆದ್ರೆ ಮತ್ತೊಂದು ಸಂಕಷ್ಟ ಶುರುವಾಗುತ್ತೆ. ಜಾಮೀನು ರದ್ದತಿಯನ್ನ ಕೋರಿ ಮತ್ತೆ ಅವರನ್ನ ಜೈಲಿಗೆ ಶಿಫ್ಟ್ ಮಾಡುವ ವಿಚಾರವಾಗಿ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಗೃಹ ಇಲಾಖೆಯಿಂದ ಕೂಡ ಪರ್ಮಿಷನ್ ಬೇಕಿತ್ತು. ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ರು ಅಕಸ್ಮಾತ್ ಏನಾದರೂ ಇನ್ನೂ ದರ್ಶನ್ ಅವರಿಂದ ಕೆಲವೊಂದಿಷ್ಟು ಮಾಹಿತಿ ಬೇಕು ಅಂದ್ರೆ ಅಥವಾ ಸಾಕ್ಷ್ಯ ನಾಶದ ವಿಚಾರವಾಗಿ ಹೊರಗಡೆ ಏನಾದರೂ ಪ್ರಯತ್ನ ಪಡ್ತಾರೆ ಅನ್ನೋ ವಿಚಾರವಾಗಿ, ಯಾಕಂದ್ರೆ ಇದು ಬಹಳ ಗಂಭೀರವಾದಂತಹ ಪ್ರಕರಣ. ಆ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಬಹಳ ಡೆಪ್ತ ಕೂಡ ಗಮನ ಹರಿಸ್ತಾ ಹೋಗ್ಬೇಕಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿ ಮತ್ತೆ ದರ್ಶನ್ ಅವರನ್ನ ವಾಪಸ್ ಕರೆದುಕೊಂಡು ಬರಬೇಕು ಅಂತಾನೆ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಏನಾಗಬಹುದು ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ದರ್ಶನ್ ಅವರನ್ನ ಮತ್ತೆ ಜೈಲಿಗೆ ಕಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಶಸ್ವಿ ಆಗ್ತಾರಾ ಅಥವಾ ಇನ್ನೊಂದು ಕಡೆ ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ, ದರ್ಶನ್ ಅವರಿಗೆ ಈಗಾಗಲೇ ಒಂದು ಅಕಸ್ಮಾತ್ ತಡವಾಗಿದ್ರೆ ಬಹಳ ಗಂಭೀರವಾಗಿ ಆರೋಗ್ಯ ಸಮಸ್ಯೆನ ಎದುರಿಸ್ತಾ ಇದ್ರು ಅನ್ನುವಂಥದ್ದಿದೆ. ಸೊ ಇಂತಹ ಸಂದರ್ಭದಲ್ಲಿ ಸ್ವಲ್ಪ ರಿಲೀಫ್ ಆಗೋದಕ್ಕೂ ಕೂಡ ಪೊಲೀಸರು ಟೈಮ್ ಕೊಡ್ತಿಲ್ಲ ದರ್ಶನ್ ಅವರಿಗೆ. ಆರೋಗ್ಯದಲ್ಲಾದ್ರೂ ಕೂಡ ಚೇತರಿಕೆ ಕಂಡು ದರ್ಶನ್ ಅವರು ಮತ್ತೆ ಜೈಲಿಗೆ ವಾಪಸ್ ಬರಲಿ ಅನ್ನುವ ವಿಚಾರವಾಗಿ ಕೂಡ ಸ್ವಲ್ಪ ರಿಲೀಫ್ ಅನ್ನ ಕೊಡ್ತಾ ಇಲ್ಲ. ಒಂದು ಸಾಂಪ್ರದಾಯಿಕವಾಗಿ ಚಿಕಿತ್ಸೆನ ಕೊಡ್ಲಾಗ್ತಾ ಇದೆ. ಅಂದ್ರೆ ಆಪರೇಷನ್ ಬೇಡ, ಶಸ್ತ್ರಚಿಕಿತ್ಸೆ ಬೇಡ ಅಂತ ದರ್ಶನ್ ಅವರು ಪಟ್ಟು ಹಿಡಿದಿದ್ದಾರೆ. ಶಸ್ತ್ರಚಿಕಿತ್ಸೆಯ ಅಗತ್ಯ ಇಲ್ಲ, ಬೇಡ ಅಂತಂದ್ರೆ ವೈದ್ಯರು ಹೇಳಿರುವಂತದ್ದು ಈಗ ಸದ್ಯಕ್ಕೆ ಸಾಂಪ್ರದಾಯಿಕ ಚಿಕಿತ್ಸೆ ಅಂದ್ರೆ ಅವರಿಗೆ ಕಾಲಿಗೆ ಮಸಾಜ್ ಆಗಿರ್ಬೋದು ಅಥವಾ ಬೆನ್ನು ನೋವಿರುವಂತಹ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕವಾಗಿ ಕೆಲವೊಂದಿಷ್ಟು ಸಲಹೆಯನ್ನ ಕೊಡುವ ಮುಖಾಂತರವಾಗಿ ಮಸಾಜ್, ಅದರ ಜೊತೆಗೆ ಅವರಿಗೆ ಸಮಸ್ಯೆ ಇರುವ ವಿಚಾರವಾಗಿ ಬೇರೆ ರೀತಿಯಲ್ಲೇ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಶಸ್ತ್ರಚಿಕಿತ್ಸೆಗೆ ಒಂದು ಕಡೆ ದರ್ಶನ್ ಅವರು ಒಪ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ
ಸದ್ಯಕ್ಕೆ ಇದೇ ಸಂದರ್ಭದಲ್ಲೂ ಕೂಡ ಪೊಲೀಸ್ನವರು ಒಂದು ಆಲೋಚನೆಯನ್ನ ಮಾಡಿ ಬೇಲ್ ರದ್ದತಿಗೆ ಮುಂದಾಗಿದ್ದಾರೆ. ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಅನ್ನುವಂಥ ಮನವಿಯನ್ನ ಕೂಡ ಸಲ್ಲಿಸಿರುವಂಥದ್ದು. ಅಂದ್ರೆ ವೈದ್ಯಕೀಯ ಚಿಕಿತ್ಸೆಗೆ ಆ ಕಾರಣಕ್ಕೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರುವಂಥದ್ದು. ಇಲ್ಲಾಂದ್ರೆ ಬೇಲ್ ಸಿಗ್ತಾ ಇರಲಿಲ್ಲ. ಆಪರೇಷನ್ ಅಂತ ಬೇಲ್ ಪಡೆದು ಆಪರೇಷನ್ ಅನ್ನೇ ಮಾಡಿಸ್ಕೊಳ್ತಾ ಇಲ್ಲ ಇನ್ನೂ ಕೂಡ ದರ್ಶನ್ ಅವರು. ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. BGS ಆಸ್ಪತ್ರೆಯಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ. ಆದ್ರೆ ಆಪರೇಷನ್ ಮಾಡಿಸ್ಕೊಳ್ತಾ ಇಲ್ಲ ದರ್ಶನ್ ಅವರು. ಈ ರೀತಿ ಬೇಲ್ ಪಡೆದ್ರೆ ಮುಂದೆ ಎಲ್ಲಾ ಕೈದಿಗಳು ಕೂಡ ಇದೇ ಉದಾಹರಣೆ ಆಗುತ್ತೆ ಅನ್ನುವಂತಹ ವಿಚಾರವಾಗಿ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದು